ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ತಕ್ಕಂಥ ಒಂದು ಕೆಂಪು ಚಟ್ನಿ. ರುಚಿ ಅಂತ ಅದ್ಭುತವಾಗಿರುತ್ತೆ. ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸಲ ತಿಂದು ನೋಡ್ರಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಮಾಡೋದಂತೂ ಭಾಳ ಅಂದರೆ ಭಾಳ ಸುಲಭವಾಗೈತೆ. ಅದನ್ನು ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿರೋದು. ರುಚಿನೂ ಅಷ್ಟೇ, ಖಾರ ಕಡಿಮೆ ಇರುತ್ತಲ್ಲ, ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದು. ಬರೀ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ನಾನು ಇದು ಕೆಂಪು ಚಟ್ನಿ ಮಾಡೋಕ್ಕೆ ಇದೊಂದು ಗೆಳ್ಳು ತಗೊಂಡಿದ್ದೀನಿ. ಈ ಗೆಳ್ಳಿನ ತುಂಬ ಬ್ಯಾಡಗಿ ಮೆಣಸಿನ್ಕಾಯಿ ತಗೊತಾಯಿದ್ದೀನಿ. ನೋಡಿರಿ, ಒಣಮೆಣ್ಸಿನ್ಕಾಯಿ ಖಾರ ಕಡಿಮೆ ಇರೋವೇ ತೊಗೋಬೇಕು. ಖಾರ ಕಡಿಮೆ ಅಂತಂದರೆ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿನಾಗೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ಆದಷ್ಟು ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂತಂದರೆ ಹಿಂಗೆ ಇವು ಮೆಣಸಿನ್ಕಾಯಿ ಬೀಜಗಳು ಇರ್ತಾವಲ್ಲ, ಇವನೊಂದ್ಸರಿ ಹಿಂಗೆ ಉದುರಿಸ್ಕೊಳ್ರಿ ಹಿಂಗೆ. ಯಾಕಂದರೆ ಕೆಲವರಿಗೆ ಒಣಖಾರ ಆಗಲ್ಲ ಒಟ್ಟಿಗೆ, ಅದಕ್ಕೆ ಜಾಸ್ತಿ ಬೀಜಗಳಿದ್ವು ಅಂದರೆ ಒಂದ್ಸರಿ ಹಿಂಗೆ ಉದುರಿಸ್ಕೊಂಡು ತಗೊಳ್ರಿ. ಪೂರ್ತಿ ಅಲ್ಲ, ಒಂದು 10 ಕಾಳಷ್ಟು ಉದುರಿಸ್ರಿ ಹಿಂಗೆ. ನೋಡಿ, ಹಿಂಗೆ ಉದುರಿಸ್ತಾ ಇದ್ದೀನಿ ನಾನು ಹಿಂಗೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಕೆಲವರಿಗೆ ಒಣಖಾರ ಆಗಲ್ಲ, ಹೊಟ್ಟೆ ತಡೆಯಲ್ಲ ಅಂಥವ್ರಿಗೆ ಹೇಳ್ತಿರೋದು, ಖಾರ ಜಾಸ್ತಿ ಆಗುತ್ತೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ ತಗೊಳ್ರಿ, ಬೇರೆ ಖಾರ ಇರೋ ತಗೊಳಕ್ಕೆ ಹೋಗ್ಬೇಡ್ರಿ, ತಿನ್ನೋಕ್ಕಾಗಲ್ಲ. ಕೆಲವರು ಖಾರ ತಿಂದು ಅರಗಿಸ್ಕೊಂತೀವಿ ಅನ್ನೋದಿದ್ದರೆ ಖಾರ ಹಾಕ್ಕೋಬೋದು ಹಿಂಗೆ. ಆಮೇಲೆ ಹಿಂಗೆ ಬೀಜಗಳಲ್ಲಿ ತಗೊಂಡ್ಮೇಲೆ ಮುರ್ಕೊಳ್ರಿ ಎರಡಕ್ಕೆ ಇವಕ್ಕೆ. ಹಿಂಗೆ ಮುರಿಯೋದ್ರಿಂದ ನಾವು ಇವನ್ನ ಹುರಿಬೇಕು ಒಂದು ಬಾಣಲೆ ಹಾಕಿ. ಅವಾಗ ಬಿಸಿ ಎಲ್ಲ ಕಡೆಗೂ ತಾಕುತ್ತೆ, ಅವಾಗ ಚೆನ್ನಾಗಿ ಹುರಿತವೆ, ಸಿಯಲ್ಲ ಅಂತ ಅಷ್ಟೇ. ಮತ್ತು ಇವೇನು ಬೀಜಗಳು ವೇಸ್ಟ್ ಆಗಲ್ಲ. ಯಾವಾಗಾರು ಸಜ್ಜೆ ರೊಟ್ಟಿ ಮಾಡಿದಾಗ ಅವಕ್ಕೆ ಹಾಕಿಬೋದು. ಆಮೇಲೆ ಬೇರೆ ಆ ಥರವ್ರು ಅಡುಗೆ ಮಾಡಿದಾಗ ಈ ಮೆಣಸಿನ ಬೀಜಗಳು ಬೇಕಾಗ್ತವೆ, ಅವಕ್ಕೂ ಬಳಸ್ಕೋಬೋದು. ತಗೊಳ್ರಿ ಈ ಥರ. ನೀವು ಹಿಂಗೆ ಉದ್ದಕ್ಕೆ ಹಾಕಿದ್ರಿ ಅಂದರೆ ಏನಾಗುತ್ತಪ್ಪ ಅಂದರೆ, ಇವು ಹೆಂಗೆ ಬೇಕು ಹಂಗೆ ಇಟ್ಕೊಂಡಿರ್ತಾವ, ಬಿಸಿ ತಾಗಲ್ಲ. ನೋಡ್ರಿ, ಹಿಂಗೆ ಹಾಕಿದಾಗ ಇಲ್ಲಿಗೆ ಮಾತ್ರ ಹುರಿದಿರುತ್ತೆ, ಈ ಕಡೆ ಎಲ್ಲ ಹಸಿ ಹಸಿ ಇರುತ್ತೆ. ಹಂಗಾಗಿ ಇವನ್ನ ಮುರಿದು ಹುರಿಯೋದ್ರಿಂದ ಚೆನ್ನಾಗಿ ಎಲ್ಲ ಕಡೆಗೂ ಬಿಸಿ ತಾಗಿ ಚೆನ್ನಾಗಿ ಹುರಿತವೆ ಅಂತ ಅಷ್ಟೇ. ನೋಡಿರಿ, ನಿಮ್ಗೇನಾದ್ರೂ ನಾವು ಖಾರ ಜಾಸ್ತಿನೇ ತಿಂತೀವಿ ಅನ್ನೋದಿದ್ರೆ ನೀವು ಬೀಜ ತೆಗಿಬೇಡ್ರಿ, ಹಂಗೆ ಎರಡಕ್ಕೆ ಹಿಂಗೆ ಮುರಿದು ಹುರ್ಕೊಳ್ರಿ. ಇಲ್ಲ ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ ಅಂದರೆ ಮಾತ್ರ ಇವ್ನು ತೆಗೀರಿ. ಇವೇನು ಬೀಜಗಳು ನಿಂಗೆ ಅಂತಷ್ಟು ಅಷ್ಟು ಉದುರೋಗಲ್ಲ, ಇದರಲ್ಲಿ ಇರ್ತವೆ ಇನ್ನೊಂದು 4 ಕಾಳು, ಅವು ಖಾರ ಕೊಡ್ತವೆ ಚೆನ್ನಾಗಿ ಚಟ್ನಿಗೆ, ಏನು ತೊಂದರೆ ಇಲ್ಲ. ಮತ್ತು ಪೂಟ ಖಾರ ಇಲ್ದಂಗೆ ಆಗುತ್ತೇನೋ, ಅದೇ ಗತ್ತಲೆ ಮಾಡಿ ಸಪ್ಪಗಾದ್ರೆ ಹೆಂಗೆ ತಿನ್ನೋದು ಅಂತ ನೀವೇನಾದ್ರು ಹೆದರಿಕೆಬೋದು. ಹಂಗೇನು ಆಗಲ್ಲ, ಪೂರ್ತಿ ಬೀಜಗಳನ್ನ ಉದುರಿರಲ್ಲ, ಇರ್ತವೆ 4 ಕಾಳದ್ರಲ್ಲಿ ಇನ್ನೂ, ಅವಾಗ ಸರಿ ಹೋಗುತ್ತೆ. ನೋಡಿ, ಶಿಸ್ತಾಗಿ ಒಂದು ಗಿಳ್ಳಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ತೊಟ್ಟು ಎಣ್ಣೆ ಹಾಕಿ ಹುರಿಬೇಕು. ತೋರಿಸ್ತೀನಿ ಬರ್ರಿ ಅದು ಹುರಿಯೋದು. ಸಾಕಿಷ್ಟು ನೋಡಿರಿ, ಒಂದು ಬಟ್ಲಷ್ಟು. ಈಗ ಬಟ್ಲು ಅಂತೀರೋ, ಇದಕ್ಕೆ ನಾವು ಗಿಳ್ಳ ಅಂತೀವಿ ಅಂತ ಅದಕ್ಕೊಂದು ಗಿಳ್ಳಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಸಣ್ಣೂರಿ ಇಟ್ಕೊಳ್ರಿ, ಒಂದು ಬಾಣಲೆ ಇಟ್ಕೊಳ್ರಿ ದಪ್ಪ ತಳ ಇರೋದು. ಆಮೇಲೆ ಒಂದು ತೊಟ್ಟು ಎಣ್ಣೆ, ಇದಕ್ಕೇನು ಜಾಸ್ತಿ ಬೇಡ, ಸಾಕಷ್ಟು. ಅದೊಂಚೂರು ಬಿಸಿ ಆಗಲಿ. ಒಂಚೂರು ಬಾಣಲಿ ಬಿಸಿ ಆಗ್ತಿದ್ದಂಗೆ ಕಾರಣ ಮೆಣಸಿನ್ಕಾಯಿ ಅದಕ್ಕೆ ಹಾಕ್ರಿ. ಹಾಕಿ ಇಲ್ಲೇ ನೋಡಿರಿ, ಇದೇ ಭಾಳ ಅಂತಂದರೆ ಭಾಳ ನೀವು ಗಮನ ಇಟ್ಟು ಈ ಮೆಣಸಿನ್ಕಾಯಿನ ಹುರಿಬೇಕು. ಸೀಸ್ಬಾರ್ದು, ಗೂರಾಡ್ತಿರ್ಬೇಕು. ಇದನ್ನ ಸೀಸ್ದಂಗೆ ಗೂರಾಡೋಕ್ಕೆ ಅಂತ ಚೆನ್ನಾಗಿ ಹುರಿಬೇಕು ಸಣ್ಣೂರಿನಲ್ಲೇ, ಆಯಿತಾ? ಹಿಂಗೆ ಬಿಡ್ದಂಗೆ. ನೀವು ಏನಾರ ಸೀಸಿದ್ರಿ ಅಂತಂದರೆ ಚಟ್ನಿ ಅದೇ ರುಚಿ ಚೆನ್ನಾಗಿ ಬರೋಲ್ಲ, ಒಂಥರ ವಿಷಕರದಂಗೆ ಆಗುತ್ತೆ. ಹಿಂಗೆ ಚೆನ್ನಾಗಿ ಸಣ್ಣೂರಿನಲ್ಲೇ ಒಂಚೂರು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಇವು ಚೆನ್ನಾಗಿ ಹುರಿದಿದ್ದಾವೆಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಒಂಚೂರು ಹಿಂಗೆ ಮೂಸ್ರಿ, ಚೆನ್ನಾಗಿ ಘಮ ಬರುತ್ತೆ. ಅದು ಹಸಿ ವಾಸನೆ ಎಲ್ಲ ಹೋಗಿ ಘಮ ಅಂತಿರುತ್ತೆ, ಅಷ್ಟು ಹುರಿದ್ರೆ ಸಾಕು. ಇದೇನು ಭಾಳ ಹೊತ್ತೇನು ಹುರಿಯೋದು ಬೇಡ, ಒಂದು 2 ನಿಮಿಷ 3 ನಿಮಿಷ ಸಾಕು. ಬಾಣಲಿ ಕಾದಿತ್ತು ಅಂತಂದರೆ ಆವಾಗ ಸ್ಟವ್ ಆಫ್ ಮಾಡಿಬಿಡ್ರಿ. ಇಷ್ಟು ಸ್ಟವ್ ಆಫ್ ಮಾಡಿದ ಮೇಲೂ ಕೂಡ ಹಿಂಗೆ ಗೂರಾಡ್ತಿರ್ಬೇಕು, ಯಾಕಂದರೆ ಹೆಂಗೋ ತಳ ಕಾದಿರುತ್ತಲ್ಲ, ಕೆಳಗೆ ಮತ್ತೆ ಸೀದ್ಬಿಡ್ತವೆ ಅಂತ. ಇಷ್ಟು ಹುರ್ಕೊಂಡಿದ್ದೆ ತಣ್ಣಗ ಆಗಿಬಿಡ್ರಿ. ಅಷ್ಟೊತ್ತಿಗೆ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತೇಳಿ ತೋರಿಸ್ತೀನಿ ಬರ್ರಿ. ಇವಾಗ ಒಂಚೂರು ಹುಣಸೆಹಣ್ಣು ತಗೊಂಡಿದ್ದೀನಿ. ಇದಿಷ್ಟು ಹುಣಸೆಹಣ್ಣು ಹಾಕ್ತಿಲ್ಲ, ಹುಳಿ ಮಾಡ್ಕೊತೀನಿ. ಒಂದಿಷ್ಟು ಹುಣಸೆಹಣ್ಣು ತಗೊಂಡು
ಹುಳಿ ಮಾಡ್ಕೋತೀನಿ ಇದರಲ್ಲಿ ನೀರು ಹಾಕಿ. ಉಳಿತು ಅಂತಂದರೆ ಬೇರೆ ಅಡುಗೆಗಳಿಗೆ ಆಗುತ್ತೆ. ನೋಡಿರಿ, ಸ್ವಲ್ಪ ನೀರು ಹಾಕಿದ್ದೀನಿ. ನಾವಿದನ್ನ ಮಿಕ್ಸಿ ಜಾರಲ್ಲಿ ಮಾಡ್ತಿರೋದು, ಹಂಗಾಗಿ ಒಂಚೂರು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನೀವೇನೋ ಒಳಕಲ್ಲಾಗಿ ಮಾಡ್ತಿದ್ದೀರಿ ಅಂತಂದರೆ ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ ಇದು. ಯಾಕಂದರೆ ಒಳಕಲ್ಲಾಗೆ ಇಲ್ಲ ಖಾರಾರಿ ದುಂಡಿ ಇರ್ತದೆ ನೋಡಿರಿ, ಅದ್ರಾಗಾದ್ರೂ ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಕಾಗಲ್ಲ ಇದಕ್ಕೆ. ಮಿಕ್ಸಿ ಜಾರಲ್ಲಿ ರುಬ್ಬೋದ್ರಿಂದ ಒಂಚೂರು ನೀರು ಬೇಕಾಗುತ್ತೆ ಅಂತ. ಹಂಗೆ ನೋಡಿರಿ, ಇದಕ್ಕೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದಿಷ್ಟು ದಪ್ಪಂದು. ಇವಾಗ ನೋಡಿರಿ, ಸ್ಟವ್ ಆಫ್ ಆಗೈತೆ. ಇದು ಸೌಂಡ್ ನೋಡಿರಿ, ಅಂದರೆ ಒಂದು 2ರಿಂದ 3 ನಿಮಿಷ ಹುರಿದಿರೋದು ಅಷ್ಟೇ. ಒಂಥರ ಗರಿ ಗರಿ ಆದಂಗೆ ಆಗಿದ್ದಾವೆ. ಇನ್ನು ಸುಡ್ತಾ ಇದ್ದಾವೆ. ಇದು ಇನ್ನು ಆಗಷ್ಟೊತ್ತಿಗೆ ಚೆನ್ನಾಗಿ ಪುಡಿ ಆಗ್ತವೆ. ಇಷ್ಟೇ ಹುರಿಬೇಕು, ಜಾಸ್ತಿ ಹುರಿಬಾರ್ದು ಇವನ್ನ. ಅದರಲ್ಲಿರೋ ಸ್ವಲ್ಪ ನೀರಿನಂಶ ಎಲ್ಲ ಹೋಗಿ ಹಿಂಗೆ ಗರಿ ಗರಿ ಏನಂಗೆ ಇರಬೇಕು. ಇವಾಗ ಇದನ್ನು ಮಾಡೋಕ್ಕೆ ಜೀರಿಗೆ ಪುಡಿ ಬೇಕಾಗತ್ತೆ. ಜೀರಿಗೆನ ಪುಡಿ ಮಾಡ್ಕೋಬೇಕು. ಹಂಗೆ ಅದ್ರ ಜೊತೆಗೆ ಹಾಕಿರೋ ಪುಡಿ ಆಗಲ್ಲ ಜೀರಿಗೆ, ಹಂಗಾಗಿ ಇವಾಗ ಒಂಚೂರು ಜೀರಿಗೆ ಪುಡಿ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ, ಯಾಕಂದರೆ ಮತ್ತು ಬೇರೆ ಅಡುಗೆಗಳಿಗೆ ಬೇಕಾಗ್ತವೆ ಅಂತ. ನೀವು ಅಷ್ಟೇ ಹಿಂಗೆ ಒಂಚೂರು ಜಾಸ್ತಿ ಜೀರಿಗೆ ಪುಡಿ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಯಾವ್ದಾರು ಬೇರೆ ಅಡುಗೆಗಳಿಗೂ ಬೇಕಾಗುತ್ತೆ, ಗಾಢನೂ ಆಗುತ್ತೆ ಅಂತ. ಇವಾಗ ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತೇಳಿ ಮತ್ತೇನು ಬೇಕು ಅಂತ ತೋರಿಸ್ತೀನಿ ಬರ್ರಿ. ನಾನು ಇದಕ್ಕೆ ಬೆಳ್ಳುಳ್ಳಿ ನಿಮ್ಗೆ ಆಗಲೂ ತೋರಿಸಿದ್ನಲ್ಲ ಅಷ್ಟು ಬೆಳ್ಳುಳ್ಳಿ, 1 ಚಮಚದಷ್ಟು ಜೀರಿಗೆ ಪುಡಿ ನೋಡ್ಕೊಳ್ರಿ, ಒಂದಿಷ್ಟು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತೇಳಿ. ಒಂದಿಷ್ಟು ಈ ಚಮಚದಾಗೆ. ಒಂದಿಷ್ಟು ಬೆಲ್ಲ, ಇದನ್ನ ಹಂಗೆ ಕುಟ್ಟಿರೋದು, ಕಲ್ಲಾಗಿ ತದ್ನ ಹಂಗೆ ಪುಡಿ ಥರ ಆಗೈತೆ. ಒಂದಿಷ್ಟು ಬೆಲ್ಲ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ತೊಳಿತೀನಿ ಇವಾಗ. ಒಂದಿಷ್ಟು, ಆಮೇಲೆ ಒಂದಿಷ್ಟು ಕರಿಬೇವು. ಈ ಕರಿಬೇವನ್ನ ಅದೇ ಬಂಡಿಲಿ ಹಾಕಿ ಹುರಿಬೇಕು. ಇದು ಕೂಡ ನೀರಿನ ಅಂಶ ಒಂಚೂರು ಬಾಡೋ ತನಕ ಹುರಿಬೇಕು. ಅದನ್ನು ಈಗ ತೋರಿಸ್ತೀನಂತೆ. ನಿಮಗೆ ತೋರ್ಸೋಕೆ ಅನುಕೂಲ ಆಗಲಿ ಅಂತೇಳಿ ನಾನು ಹಿಂಗೆ ಗ್ಯಾಸಿನ ಮೇಲೆ ಇಡ್ತೀನಿ. ಅದನ್ನು ಜಿನ್ಗಲ್ಲ, ಬಿಸಿ ಇದ್ರೂ ಇದು ಮೆಟಲ್ ಬೇಸ್, ಇದು ಏನಾಗಲ್ಲ. ನಾನು ಇದಕ್ಕೆ ಏನು ಹುರಿದಿಟ್ಕೊಂಡಿದ್ದೆ ಒಣಮೆಣ್ಸಿಕಾಯಿ ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ. ಇದನ್ನು ಪುಡಿ ಮಾಡ್ಕೋಬೇಕು. ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಕರಿಬೇವು ಹಾಕೊಂಡು ಹುರಿಬೇಕು. ಹುರಿಯೋಣ ಬರ್ರಿ, ಸಣ್ಣೂರಿನಲ್ಲೇನೆ. ಅದಕ್ಕೇನು ಎಣ್ಣೆ ಪಣ್ಣೆ ಹಾಕೋದು ಬೇಡ, ಹಿಂಗೆ ಹುರಿದ್ರೆ ಸಾಕು. ಕರಿಬೇವು ಹುರಿದ್ರೇ ಅದ್ರ ಘಮ ಚೆನ್ನಾಗಿ ಬಿಟ್ಕೊಳುತ್ತೆ. ಚಟ್ನಿನೂ ಕೂಡ ಚೆನ್ನಾಗಾಗುತ್ತೆ. ಇದನ್ನು ಅಷ್ಟೇ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿರಿ, ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಇದಾಗೋ ತನಕ. ಕರಿಬೇವು ಹಸಿ ವಾಸನೆ ಚೆನ್ನಾಗಿರುತ್ತೆ, ಆದರೆ ಈ ಚಟ್ನಿಗೆ ಒಂಚೂರು ಹುರಿಬೇಕು, ಆವಾಗಲೇ ಚಟ್ನಿ ರುಚಿ ಬರುತ್ತೆ. ಅದಕ್ಕೆ ಸ್ವಲ್ಪ ತುರಿದ ಮೇಲೆ ಸ್ಟವ್ ಆಫ್ ಮಾಡಿ ಬಿಡ್ರಿ. ಅದ್ರ ಬಿಸಿಗೆ ನಾವು ಒಂಥರ ಒಣಗ್ದಂಗೆ ಆಗ್ತಾವಲ್ಲ, ಅವಾಗ ಚೆನ್ನಾಗಿರುತ್ತೆ. ಇವಾಗ ನಾನು ಇದೇ ಜಾರಿಗೆ ಕರಿಬೇವಿನ ಸೊಪ್ಪು ಹಾಕ್ಯಂತ ಇದ್ದೀನಿ. ಇದೊಂಚೂರು ತಣ್ಣಗಾಗ್ಬಿಟ್ರೆ, ತಣ್ಣಗಾದ್ಮೇಲೆ ಅದನ್ನ ಪುಡಿ ಮಾಡ್ಕೋಬೇಕು. ಇವಾಗ ನೋಡಿರಿ, ಇದಕ್ಕೆ ಇವಾಗ ಒಣಮೆಣ್ಸಿಕಾಯಿ, ಬ್ಯಾಡಗಿದು ಹುರಿದಿರೋ ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಮಿಕ್ಕಿರೋನು ಹಾಕ್ಕೊಬಿಡ್ತೀನಿ ಒಂದೇ ಸತಿ ಅತ್ತ. ಹಗಲೆಲ್ಲ ಏನಿದು ಮಾಡೋದು ಅಂತೇಳಿ ಬೆಲ್ಲ ಹಾಕಲೇಬೇಕು ಒಂದಿಷ್ಟು. ಇದು ಆಲ್ರೆಡಿ ಪುಡಿ ಆದಂಗೆ ಆಗಿದೆ. ಆಮೇಲಿಂದ ಬೆಳ್ಳುಳ್ಳಿ ಹಾಕ್ರಿ. ಆಮೇಲಿಂದ ಜೀರಿಗೆ ಪುಡಿ, ಕರಿಬೇವಿನ ಸೊಪ್ಪು ಲಾಸ್ಟಿಗೆ ಹಾಕೋಣಂತೆ. ಉಪ್ಪು ಒಂಚೂರು ಹಾಕ್ಬಿಡ್ತೀನಿ ನಾನು ಇವಾಗಲೇ, ಕಲ್ಲುಪ್ಪೆ ಹಾಕ್ಬಿಡ್ತೀನಿ. ಆಮೇಲೆ ಕಡಿಮೆ ಆಯ್ತಂದ್ರೆ ಒಂಚೂರು ಪುಡಿ ಹಾಕೊಂಡ್ರಾಗುತ್ತೆ ಮೇಲೆ. ಇವಾಗ ಇದನ್ನು ರುಬ್ಕೊಬರೋಣ, ಅಂದರೆ ಪುಡಿ ಮಾಡ್ಕೊಂಬರೋಣ ಅಂತ.
ಒಂಚೂರು ಇದಾಗಿರ್ತಾವಲ್ಲ ಮೇಲೆ ಕೆಳಗೆ ಮಾಡಬೇಕು ಹಿಂಗೆ. ಒಳಕಲ್ಲು ಇಲ್ಲ ಕಾರಾರಿ ದುಂಡಿಗಳೇ ಚೆನ್ನಾಗಿ ಓಕೆ. ನಮ್ಮ ಹತ್ರ ಇಲ್ವಲ್ಲ ಅದು. ಆಮೇಲೆ ಹುಣಸೆ ಹುಳಿ ಹಾಕೋಣ ಅಂತ ಇವಾಗಲೇ ಹಾಕ್ಬಿಟ್ವಿ ಅಂದರೆ ಇನ್ನೂ ನುಣ್ಣಗಾಗಲ್ಲ ಅವು, ಹಂಗೆ ಉಳ್ಕೊಬಿಡ್ತವೆ. ಹಿಂಗೆ ಒಂಚೂರು ಮೇಲೆ ಕೆಳಗೆ ಮಾಡಿ ಒಂಚೂರು ಪುಡಿ ಮಾಡ್ಕೊಳ್ರಿ, ಎಲ್ಲ ಅದನ್ನು ಒಂಚೂರು ದೊರ್ಗ ಪುಡಿ ಆಗಂಗೆ. ನೋಡಿರಿ ಇಷ್ಟು ಒಂಚೂರು ಹಿಂಗೆ ದೊರ್ಗ ಪುಡಿ ಹಂಗೆ ಪುಡಿ ಮಾಡ್ಕೊಂಡು ಆಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಇವಾಗ ಹುಣಸೆ ಹುಳಿ ಎಷ್ಟು ಬೇಕಷ್ಟು ಹುಣಸೆ ಹುಳಿ ಹಾಕ್ರಿ. ಅದು ಹುಣಸೆ ಹಣ್ಣು ತೊಳೆ ಬಿದ್ದರೆ ಏನಾಗಲ್ಲ. ಇವಾಗ ಇನ್ನೊಂದ್ಸಲ ರುಬ್ಬೋಣ. ಅಷ್ಟೇ ನೋಡಿರಿ, ನೀರು ಹಾಕೊಂಡು ರುಬ್ಬೋದು ಬೇಡ, ಹುಣಸೆ ಹುಳಿನ ಒಂಚೂರು ಹೆಚ್ಚು ಕಡಿಮೆ ಹಾಕ್ಕೊಂಡು ರುಬ್ಬೇಕಾಗುತ್ತೆ. ಇಲ್ಲೇ ಇರೋ ಸ್ವಲ್ಪ ಅಚ್ಚುಕಟ್ಟಾಗಿ ಚೆನ್ನಾಗಿ ರುಬ್ಬೇಕು ಇದನ್ನು. ನಿಮ್ಮ ಹತ್ರ ಕಾರಾರಿ ದುಂಡಿಗಳಿದ್ರೆ ಅದ್ರಾಗೆ ರುಬ್ರಿ, ಭಾಳ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ, ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಇವಾಗ ಒಂಚೂರು ಉಪ್ಪು ನೋಡಿರಿ, ಈ ಅದಕ್ಕೆ ಬರುತ್ತಲ್ಲ, ಈ ಅದಕ್ಕೆ ಬಂದಾಗ ಒಂಚೂರು ಉಪ್ಪು ತಿನ್ನು ನೋಡಿರಿ. ಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೊಳ್ರಿ. ಇನ್ನು ಸ್ವಲ್ಪ ಹುಳಿ ಹಾಕ್ತೀನಿ ನಾನು ಇವಾಗ. ಹುಳಿ ಜಾಸ್ತಿ ಇದ್ದರೆ ಏನಾಗಲ್ಲ, ಸ್ವಲ್ಪ ಇದೊಂದೆರಡು ದಿನಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಚಟ್ನಿ. ನೀವು ಅನ್ಕೋಬೋದು ಇದು ಏನು ಎಲ್ಲ ಹುರಿದಿದ್ದು ಕೆರೆದಿದ್ದು ಸುರಿದಿದ್ದು ಎಲ್ಲನೂ ವಿಡಿಯೋ ಮಾಡ್ಕೊ ಇಷ್ಟು ದೊಡ್ಡ ವಿಡಿಯೋ ಮಾಡುತ್ತೆ ಅಂತೇಳಿ ಅಂತ. ನಿಮಗೆ ಕಣ್ಣಾರೆ ನೋಡೋದಕ್ಕೂ ಬಾಯಲ್ಲಿ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ನಾವಿಲ್ಲಿ ಒಂದು ಸತಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಬೇಕಾದ್ರೆ ನೋಡ್ಕೊಂಡಿರ್ತೀರ, ನಿಮ್ಮ ತಲೆಗೆ ಒಂದು ಐಡಿಯಾ ಬಂದಿರುತ್ತೆ ಹೆಂಗೆ ಮಾಡಬೇಕು ಅಂತ. ಹಂಗಾಗಿ ನಾನು ಎಲ್ಲ A to Z ತೋರಿಸೋದು ಅದಕ್ಕೇ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಚಟ್ನಿ. ಇಷ್ಟು ರುಬ್ಬಿದ್ರೆ ಸಾಕು, ಇಷ್ಟು ದೊರ್ಗ ಅಂದರೆ ಒಂದಿಷ್ಟಿದ್ರೆ ಸಾಕು, ಚೆನ್ನಾಗಿ ಬಂದೈತಿ. ಇಷ್ಟಾದರೆ ಸಾಕು ನೋಡ್ರಿ. ಇಷ್ಟು ಮಾಡಿದ್ರಿ ಅಂತಂದರೆ ಮುಗೀತು. ನೀವು ಇಲ್ಲಿ ಗಮನ ಕೊಡಬೇಕಾಗಿರೋದು ಏನಪ್ಪ ಅಂತಂದರೆ, ಅವನ್ನ ಬ್ಯಾಡಗಿ ಮೆಣಸಿನ್ಕಾಯಿನ ಒಂಚೂರು ಚೆನ್ನಾಗಿ ಹುರ್ಕೋಬೇಕು. ಅಷ್ಟು ಹುರಿದ್ರಿ ಅಂತಂದರೆ ಇನ್ನು ಮಿಕ್ಕಿದ್ದಲ್ಲಿ ನಿಮಗೆ ಅಂಥ ಏನು ಗನಂದಾರಿ ಅಂತ ಅನ್ಸಲ್ಲ, ನಿಮಗೆ ಅಂಥ ಕಷ್ಟ ಅಂತೇನು ಅನಿಸಲ್ಲ, ಭಾಳ ಸುಲಭ ಆಗುತ್ತೆ ಅಷ್ಟೇ. ಇದೆಲ್ಲದಕ್ಕೂ ಸೈಡಿಗೆ ಚೆನ್ನಾಗಿರುತ್ತೆ, ಅಂದರೆ ಉಪ್ಪಿನಕಾಯಿ ಥರನೂ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ ಒಂಚೂರು ಹಾಕ್ಕೊಂಡು ತಿನ್ಬೋದು, ಸೈಡಿಗೆ ಚಪಾತಿಗೆ ಒಂಚೂರು ಕರ್ದಿರ ಎಣ್ಣೆ ಹಾಕ್ಕೊಂಡು ಚಪಾತಿ ಮೇಲೆ ಹಾಕ್ಕೊಂಡು ತಿನ್ಬೋದು, ಇಡ್ಲಿಗೂ ಹಚ್ಕೊಂಡು ತಿನ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರುಚಿ ಅಂತೂ ಭಾಳ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ಒಂದು ಸಲ ಟ್ರೈ ಮಾಡಿ ಹೇಳ್ರಿ. ಇದು ಒಂದು ಹಳ್ಳಿ ರೆಸಿಪಿ ಇದು. ಇನ್ನೂ ಇದರಲ್ಲಿ ಒಂದು 2-3 ಥರ ಮಾಡ್ತಾರೆ, ಅದನ್ನು ಬೇಕಾದ್ರೆ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಂತೆ. ಇದಕ್ಕೆ ನಾನು ನಾಳೆ ಇನ್ನೊಂದು ಇದಕ್ಕೆ ಸರಿ ಅಂತಕ್ಕಂಥ ಯಾವ್ದಾರ ಒಂದು ರೆಸಿಪಿನ ಇದ್ರ ಜೊತೆಗೆ ಹಾಕ್ತೀನಂತೆ. ಅವಾಗ ನಿಮಗೆ ನೋಡಿದರೆ ಇನ್ನೊಂದು ಐಡಿಯಾ ಬರುತ್ತೆ ತಲೆಗೆ, ಹಿಂಗೂ ಮಾಡ್ಬೋದಲ್ಲ ಅಂತೇಳಿ ಅಂತ. ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ. ಅದೇ ಸ್ವಲ್ಪ ವಿಡಿಯೋ ದೊಡ್ಡದು ಯಾಕೆ ಮಾಡ್ತೀನಿ ಅಂತಂದರೆ ಎಲ್ಲರಿಗೂ ಅರ್ಥ ಆಗಲಿ, ಸ್ವಲ್ಪ ಹೊಸೊಬ್ಬರಿಗೆ ಕಲಿಯೋರಿಗೆ ಅನುಕೂಲ ಆಗಲಿ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ನಿಮಗೆ ಸಣ್ಣ ವಿಡಿಯೋ ಬೇಕು ಅಂತಂದರೆ ನಾನು ಈಗಾಗಲೇ ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲೂ ಬೇಕಾದ್ರೆ ನೋಡ್ಬೋದು. ಇಲ್ಲಿ ಸ್ವಲ್ಪ ನಾನು ಯೂಟ್ಯೂಬಲ್ಲಿ ತುಂಬ ಡೀಟೇಲ್ಡಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರು ಕೂಡ ಬೇಜಾರಾಗಬೇಡ್ರಿ. ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.